ಅಲ್ರಿ, ಹಾವು ಹಾಲ್ ಕುಡಿಯುದಿಲ್ಲಂತ ನಮಗೂ ಗೊತ್ತೈತಿ. ಮತ್ತ ಹಂಗಿದ್ರ ನಾಗರ ಪಂಚಮಿ ದಿನ ಹಾವಿಗ್ ಹಾಲ್ ಯಾಕ್ ಎರಿತೀವಿ? ಅದು ಶ್ರಾವಣ ಮಾಸದ ಪಂಚಮಿ ದಿನಾನ ಯಾಕ್ ಎರಿಬೇಕ್ ಹೇಳ್ರಿ? ಇದ್ರ ಹಿಂದಿರೋ ಕಾರಣ ಏನೋ? ಇದು ಬರೀ ನಮ್ಮ ಹಿರಿಯರ್ ಮಾಡ್ಕೊಂಡ್ ಬಂದ್ ಸಂಪ್ರದಾಯನ ಅಥವಾ ಇದ್ರ ಹಿಂದ್ ಏನಾದ್ರೂ ಕಾರಣ ಐತ್ಯಾ? ಇವತ್ತ ನಾವೆಲ್ಲ ಸೇರಿ ಈ ವಿಷಯನ ಸ್ವಲ್ಪ ತಿಳ್ಕೊಣ. ಕೊನೆ ತನಕ ವಿಡಿಯೋ ನೋಡ್ರಿ. ಯಾಕಂದ್ರ ನಾಗರ ಪಂಚಮಿ ಅಂದ್ರ ಬರೀ ಹಾವಿಗ್ ಹಾಲ್ ಎರೆಯೋ ಹಬ್ಬ ಅಲ್ಲ ಅನ್ನೋದು ನಿಮಗ ಇವತ್ತ ಅರ್ಥ ಆಗ್ತೈತಿ. ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ. ಇವತ್ ನಾನ್ ಪಂಚಮಿ ಉಂಡಿ ಮಾಡಾತೀನಿ ನೋಡ್ರಿ. ನಮ್ ಉತ್ತರ ಕರ್ನಾಟಕದ ಕಡೆ ಹಬ್ಬ ಅಂದ್ರ ಅದಕ್ಕೊಂದ್ ವಿಶೇಷ ಸಂಭ್ರಮ ಐತ್ ನೋಡ್ರಿ. ಅದ್ರೊಳಗ ಶ್ರಾವಣ ಮಾಸ ಬಂತಂದ್ರ ಸಾಕು, ಒಂದಾದ್ಮೇಲೆ ಒಂದ್ ಹಬ್ಬ ಬರ್ತಾನ ಇರ್ತಾವು. ಅದ್ರೊಳಗ ನಾಗರ ಪಂಚಮಿ ಅಂದ್ರ ನಮ್ ಉತ್ತರ ಕರ್ನಾಟಕ ಜನರಿಗೆ ಇನ್ನೂ ವಿಶೇಷ ನೋಡ್ರಿ. ಚಿಕ್ಕವರಿದ್ದಾಗ ನಾಗರ ಪಂಚಮಿ ದಿನ ಜೋಕಾಲಿ ಆಡಿದ್ದು, ಅಣ್ಣ ತಂಗಿಯರು ಸೇರಿ ಹಬ್ಬ ಮಾಡಿದ್ದು, ಮನೆಯಲ್ಲಿ ಸಿಹಿ ಮಾಡಿದ್ದು, ನಾಗಪ್ಪನ ಪೂಜೆ ಮಾಡಿದ್ದು, ಹಾಲು ತುಪ್ಪ ಅರ್ಪಿಸಿದ್ದು, ಇವೆಲ್ಲಾ ನಮ್ ಬಾಲ್ಯದ ನೆನಪುಗಳು ಏನೈತ್ ನೋಡ್ರಿ ಇವತ್ತು ಕಣ್ಮುಂದ್ ಬರ್ತಾವ. ಆದ್ರ ಇವತ್ತ ಸ್ವಲ್ಪ ಬೇರೆ ರೀತಿ ಪ್ರಶ್ನೆ ಏನೈತ್ ನೋಡ್ರಿ, ಮಕ್ಕಳು ಕೇಳ್ತಾರ. ನಾವ್ ಮಾಡ್ತಿರೋ ಈ ಆಚರಣೆ ಅರ್ಥ ಏನಂತ ಹೇಳಿ ಮಕ್ಕಳಿಗೆ ಸ್ವಲ್ಪ ಹೇಳೋಣ ನೋಡ್ರಿ. ಹಾವು ಹಾಲ್ ಕುಡಿಯುತ್ತ ಅನ್ನೋದು ಈಗಿನ ಮಕ್ಕಳದ್ ವಿಷಯ ನೋಡ್ರಿ. ಅದಕ್ ಉತ್ತರ ಇಲ್ಲ. ವಿಜ್ಞಾನದ ಪ್ರಕಾರ ಹಾವು ಹಾಲು ಕುಡಿಯೋ ಪ್ರಾಣಿ ಅಲ್ಲ. ಹಾವು ಒಂದು ಸರೀಸೃಪ. ಅದು ತನ್ನ ಸಹಜ ಆಹಾರವಾಗಿ ಬೇರೆ ಸಣ್ಣ ಸಣ್ಣ ಜೀವಿಗಳನ್ನ ತಿನ್ನುತ್ತ. ಮತ್ತ ನೀರುನು ಕುಡಿಯುತ್ತ. ಹಾಲು ಅದ್ರ ಸಹಜ ಆಹಾರ ಅಲ್ ನೋಡ್ರಿ. ಹಂಗಂದ್ರ ಹಾವು ಹಾಲ್ ಕುಡಿಯಲ್ಲ ಅಂದ್ಮೇಲೆ ನಾಗರ ಪಂಚಮಿ ದಿನ ಹಾಲ್ ಯಾಕೆ ಎರಿತೀವಿ? ಆಕ್ಚುಲಿ ಇದ ನೋಡ್ರಿ ಅಸಲಿ ಪ್ರಶ್ನೆ ಅಂದ್ರ. ಹಾಲ್ ಯಾಕ್ ಅರ್ಪಿಸ್ತೀವಿ ಅನ್ನೋ ಪ್ರಶ್ನೆಗೆ ಏನೈತ್ ನೋಡ್ರಿ. ನೋಡ್ರಿ, ನಮ್ ಸಂಪ್ರದಾಯದೊಳಗ ಹಾಲ್ ಅಂದ್ರ ಬರೀ ಕುಡಿಯೋ ಪದಾರ್ಥ ಅಲ್ಲ. ಹಾಲನ್ನ ಪವಿತ್ರತೆಯ ಸಂಕೇತ ಅಂತನೂ ನೋಡ್ತೀವಿ. ದೇವರಿಗೆ ಅಭಿಷೇಕ ಮಾಡುವಾಗ ಹಾಲನ್ನ ಬಳಸ್ತೀವಿ. ಹಂಗ ನಾಗಪ್ಪ ದೇವ್ರಿಗೆ ಏನೈತ್ ನೋಡ್ರಿ ಹಾಲ್ ಅರ್ಪಿಸೋ ಸಂಪ್ರದಾಯನೂ ಬಂದೈತಿ. ಅಂದ್ರ ಇದನ್ನ ಹಾವಿಗೆ ಆಹಾರ ಕೊಡ್ತೀವಿ ಅಂತ ಮಾತ್ರ ಅನ್ಕೋಬಾರ್ದು. ಇದು ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ಸಂಪ್ರದಾಯದ ಒಂದು ಭಾಗ ನೋಡ್ರಿ. ಆದ್ರ ಒಂದ್ ವಿಷಯ ಮಾತ್ರ ನೆನ್ಪಿಟ್ಕೊಳ್ಬೇಕು. ಜೀವಂತ ಹಾವನ್ನ ಹಿಡಿದು ಅದ್ರ ಬಾಯಿಗೆ ಹಾಲ್ ಹಾಕೋದು ಸರಿ ಅಲ್ಲ. ಹಾವಿಗೆ ಹಾಲು ಕುಡಿಸೋದು ಅದ್ರ ಆರೋಗ್ಯಕ್ಕ ಹಾನಿ ಮಾಡ್ಬೋದು. ಆದ್ರಿಂದ ನಾಗರ್ ಕಲ್ಲಾಗ್ಲಿ, ನಾಗದೇವರ ಮೂರ್ತಿ ಆಗ್ಲಿ ಅದ್ರ ಸಂಕೇತ ರೂಪಕ್ಕ ಹಾಲ್ ಅರ್ಪಿಸಿ ಪೂಜೆ ಮಾಡ್ಬೋದು. ಶ್ರಾವಣ ಪಂಚಮಿ ಅಂದ ಯಾಕನ್ನೋ ಪ್ರಶ್ನೆ ಏನೈತ್ ನೋಡ್ರಿ. ವರ್ಷದಲ್ಲಿ ಬೇರೆ ದಿನ ಇರಲ್ವಾ? ಪಂಚಮಿ ದಿನಾನೇ ಯಾಕೋ ಅನ್ನೋ ಪ್ರಶ್ನೆಗೆ, ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಿಂದ ಆಚರಿಸೋದು ನಮ್ ಸಂಪ್ರದಾಯ ಐತಿ. ಮಳೆಗಾಲದ ಸಮಯ ಒಳಗ ಏನೈತ್ ನೋಡ್ರಿ, ಮಳಿ ಬಂದ್ರ ಭೂಮಿ ಏನೈತಲ್ಲ ಹಸಿ ಆಗತ್ತ. ಹಾವುಗಳು ಇರೋ ಏನೈತ್ ನೋಡ್ರಿ ಜಾಗಗಳಿಗೆ ನೀರ್ ಹೋಗ್ಬೋದು. ಆಗ ಅವು ಏನೈತ್ ನೋಡ್ರಿ ಹೊರಗ್ ಬರೋ ಸಾಧ್ಯತೆ ಇರುತ್ತ. ನಮ್ ಪೂರ್ವಜರು ಪ್ರಕೃತಿ ಜೊತೆ ಏನೈತ್ ನೋಡ್ರಿ ತುಂಬಾ ಹತ್ತಿರವಾಗಿ ಬದುಕಿದ ಜನ ಅದಾರ. ಅವರಿಗೆ ಹಾವ್ ಅಂದ್ರ ಬರೀ ಭಯ ಪಡೋ ಪ್ರಾಣಿ ಆಗಿರ್ಲಿಲ್ಲ. ಅದು ಕೂಡ ಪ್ರಕೃತಿಯ ಒಂದು ಜೀವಿ. ಅದಕ್ಕೂ ಬದುಕೋ ಹಕ್ಕಿದೆ ಅನ್ನೋ ರೀತಿ ಇತ್ತು. ಅದಕ್ಕಾಗಿ ಇರ್ಬೋದು ಹಾವಿನ ಬಗ್ಗೆ ಒಂದು ದಿನವನ್ನು ವಿಶೇಷವಾಗಿ ನೆನೆಸ್ಕೊಂಡು ಅದನ್ನ ದೇವರ ರೂಪದಲ್ಲಿ ಪೂಜಿಸೋ ಸಂಪ್ರದಾಯ ಬೆಳೆದಿರ್ಬೋದು. ಓಕೆ. ಹಾವ್ ಒಂದ್ ರೀತಿ ರೈತರ ಸ್ನೇಹಿತ ಅನ್ನೋ ತರ ಐತ್ ನೋಡ್ರಿ. ಯಾಕಂದ್ರ ಇದು ಇನ್ನೊಂದು ಮುಖ್ಯವಾದ ವಿಷಯನ ಅಂತ ಹೇಳ್ಬೋದು. ನಮ್ ಉತ್ತರ ಕರ್ನಾಟಕ ಅಂದ್ರ ಕೃಷಿ ಬದುಕು. ಹೊಲ, ಜಮೀನು, ಬೆಳಿ, ರೈತ ಇವೆಲ್ಲಾ ನಮ್ ಬದುಕಿನ ಭಾಗ. ಹಾವುಗಳು ಇಲಿಗಳಂತ ಕೆಲವು ಜೀವಿಗಳನ್ನ ತಿಂತಾವ್ ನೋಡ್ರಿ. ಇಲಿಗಳು ಬೆಳೆ ಮತ್ತು ಧಾನ್ಯಗಳಿಗೆ ಹಾನಿ ಮಾಡ್ತಾವ್. ಹಂಗಾಗಿ ಪರಿಸರದೊಳಗ ಹಾವುಗಳಿಗೆ ಒಂದು ಪಾತ್ರ ಐತಿ. ಅದಕ್ಕ ಹಾವನ್ನ ಕಂಡ ತಕ್ಷಣ ಹೊಡೆದ್ ಕೊಲ್ಲೋದ್ ಬಿಟ್ಟು ಅದು ತನ್ನ ದಾರಿಯಲ್ಲಿ ಹೋಗ್ಲಿ, ನಾವು ನಮ್ಮ ದಾರಿಯಲ್ಲಿ ಹೋಗೋಣ ಅನ್ನೋ ಮನಸ್ಥಿತಿ ಇರ್ಬೇಕು. ನಮ್ ಉತ್ತರ ಕರ್ನಾಟಕ ನಾಗರ ಪಂಚಮಿ ಏನೈತ್ ನೋಡ್ರಿ, ನಮ್ಮ ಕಡೆ ನಾಗರ ಪಂಚಮಿ ಅಂದ್ರ ಬರೀ ಪೂಜೆ ಅಷ್ಟ ಅಲ್ಲ. ಹಬ್ಬದ ಹಿಂದೊಂದ್ ಭಾವನೆ ಐತಿ. ಅಣ್ಣ ತಂಗಿಯರ ಪ್ರೀತಿ ಐತಿ. ಮನೆಯವರೆಲ್ಲ ಒಟ್ಟಿಗೆ ಸೇರುವ ಸಂಭ್ರಮ ಐತಿ. ಕೆಲವು ಕಡೆ ಹಾಲು ತುಪ್ಪ, ನೀರು ತುಪ್ಪ ಮಾಡೋ ಸಂಪ್ರದಾಯ ಐತಿ. ಜೋಕಾಲಿ ಆಡೋ ಸಂಭ್ರಮ ಐತಿ. ಹೆಣ್ಮಕ್ಳು ತವ್ರ ಮನಿಗ್ ಹೋಗೋ ಖುಷಿ ಐತಿ. ಹಬ್ಬ ಅಂದ್ರ ನೆನಪುಗಳ ಅಷ್ಟೇ ಅಲ್ಲ. ಅದಕ್ ನಾಗರ ಪಂಚಮಿ ನಮ್ಮ ಉತ್ತರ ಕರ್ನಾಟಕ ಬದುಕಿನ ಜೊತೆ ಬೆರೆತ್ ಹೋಗೇತಂತ ಹೇಳ್ಬೋದ್ ನೋಡ್ರಿ. ಆದ್ರ ಒಂದ್ ಪ್ರಶ್ನೆ ಕೇಳ್ತೀನಿ. ನಾವು ನಾಗರ ದೇವರನ್ನ ಪೂಜಿಸೋದು ಯಾಕ? ಹಾವು ಭಯಂಕರ ಅಂತಾನ, ವಿಷದ ಪ್ರಾಣಿ ಅಂತ ಕೇಳ್ತಾರ. ಇಲ್ಲ, ನಮ್ ಸಂಸ್ಕೃತಿ ಪ್ರಕೃತಿಯಲ್ಲಿ ದೈವತ್ವ ನೋಡೋದು ಕಲಿಸಿದೆ. ಶಿವನ್ ಕುತ್ತಿಗೆಯಲ್ಲಿ ನಾಗಪ್ಪನನ್ನ ನೋಡ್ತೀವಿ. ವಿಷ್ಣುವಿನ ಜೊತೆ ಶೇಷನಾಗನನ್ನ ನೋಡ್ತೀವಿ. ನಮ್ಮ ಪುರಾಣ ಕಥೆಗಳಲ್ಲಿ ನಾಗಪ್ಪನಿಗೆ ಒಂದು ವಿಶೇಷ ಸ್ಥಾನ ಐತ್ ನೋಡ್ರಿ. ಹಂಗಾಗಿ
ನಾಗಪ್ಪನ ಪೂಜಿಸೋದು ನಮ್ ಸಂಸ್ಕೃತಿಯ ಬಾಳ ಹಿಂದಿನಿಂತ್ರ ಬಂದೈತಿ. ಹಾಗಾದ್ರ ಈಗ ಮಕ್ಕಳು ಕೇಳ್ತಾವಲ್ಲ ಹಂಗಾದ್ರ ಹಾಲ್ ಎರೆಯೋದ್ ತಪ್ಪಾ? ಇಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಅರ್ಥ ಮಾಡ್ಕೋಬೇಕ್ ನೋಡ್ರಿ. ಭಕ್ತಿಯಿಂದ ನಾಗರ ದೇವರ ಮೂರ್ತಿಗೆ ಅಥವಾ ನಾಗರ ಕಲ್ಲಿಗೆ ಅರ್ಪಿಸೋದು ಒಂದು ಸಂಪ್ರದಾಯ. ಆದ್ರ ಜೀವಂತ ಹಾವನ್ನಿಡೋದು ಅದ್ರ ಬಾಯಿಗೆ ಬಲವಂತ ಹಾಕಿ ಹಾಲ್ ಕುಡ್ಸೋದು ಬೇರೆ ವಿಷಯ. ಅದು ಹಾವಿಗೆ ತೊಂದ್ರೆ ಕೊಡ್ಬೋದು. ಹಂಗಾಗಿ ಭಕ್ತಿ ಇರ್ಲಿ, ಆದ್ರೆ ಜೀವದ ಮೇಲೆ ಕರುಣೆನೂ ಇರ್ಲಿ. ನಾವ್ ದೇವ್ರನ್ನ ಪೂಜಿಸ್ತೀವಂದ್ರ ದೇವ್ರ ಸೃಷ್ಟಿಯನ್ನ ಗೌರವಿಸ್ಬೇಕು. ಹಾವು ನಮ್ ಮನಿ ಹತ್ರ ಬಂದಾಗ ಅದನ್ನ ಕೊಲ್ಲೋದ್ಕಿಂತ ಸುರಕ್ಷಿತವಾಗಿ ದೂರ ಇಟ್ಟು ಅಗತ್ಯವಿದ್ರ ತರಬೇತಿ ಪಡೆದ ಸ್ನೇಕ್ ಏನದ ರೆಸ್ಕ್ಯೂ ಮಾಡ್ತಾರ ನೋಡ್ರಿ ಅವ್ರು ಸಹಾಯ ತಗೋಬಹುದು. ನಾಗರ ಪಂಚಮಿ ನಿಜವಾದ ಅರ್ಥ ಏನಂದ್ರ ನನ್ ಪ್ರಕಾರ ನಾಗರ ಪಂಚಮಿ ನಿಜವಾದ ಸೌಂದರ್ಯ ಇಲ್ಲೈತ್ರಿ. ನಾವು ನಾಗದೇವರಿಗೆ ಕೈ ಮುಗಿತೀವಿ, ಅದ ಸಮಯ ಒಳಗ ಪ್ರಕೃತಿಗೂ ಕೈ ಮುಗಿಬೇಕು. ನಾವು ಹಾವನ್ನ ಪೂಜಿಸ್ತೀವಿ, ಅದ ಸಮಯದೊಳಗ ಜೀವದ ಬೆಲೆಯನ್ನ ಅರ್ಥ ಮಾಡ್ಕೋಬೇಕು. ಹಬ್ಬ ಅಂದ್ರ ಬರೀ ಪೂಜೆ ಮಾಡಿ ಮುಗಿಸೋದಲ್ಲ, ಹಬ್ಬ ನಮ್ ಬದುಕಿಗೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕ್ ನೋಡ್ರಿ. ನಾಗರ ಪಂಚಮಿ ನಮಗ್ ಹೇಳೋ ಸಂದೇಶ ಏನಂದ್ರ ಪ್ರಕೃತಿಯನ್ನ ಗೌರವಿಸು, ಜೀವಿಗಳನ್ನ ಅನಾವಶ್ಯಕವಾಗಿ ಹಿಂಸೆ ಮಾಡ್ಬೇಡ, ಭಯ ಇದ್ರು ತಿಳುವಳಿಕೆ ಇಟ್ಕೋ, ಪ್ರತಿಯೊಂದು ಜೀವಿಗೂ ಬದುಕೋ ಹಕ್ಕೈತಿ. ಕೊನೆಯದಾಗಿ ನಾ ಹೇಳೋದೇನಂದ್ರ ನೋಡ್ರಿ, ಹಂಗಾಗಿ ಈ ನಾಗರ ಪಂಚಮಿಗೆ ನಾವ್ ಒಂದು ಸಣ್ಣ ಸಂಕಲ್ಪ ಮಾಡೋನು. ಹಾವು ಕಂಡ ತಕ್ಷಣ ಭಯದಿಂದ ಹೊಡೋದು ಕೊಲ್ಲೋದಿಲ್ಲ, ಅದನ್ನ ಹಿಡಿದು ಫೋಟೋ ತೆಗಿಯೋದಿಲ್ಲ, ಅದ್ರ ಬಾಯಿಗೆ ಹಾಲ್ ಹಾಕೋದಿಲ್ಲ, ಅದಕ್ಕ ತೊಂದ್ರೆ ಕೊಡಂಗಿಲ್ಲ, ಸುರಕ್ಷಿತವಾಗಿ ಇರ್ತೀವಿ. ನಾಗದೇವರನ್ನ ಪೂಜಿಸ್ಬೇಕಾದ್ರ ನಾಗರ ಕಲ್ಲಿಗೆ ಅಥವಾ ನಾಗರ ಮೂರ್ತಿಗೆ ಅಥವಾ ಸಾಂಕೇತಿಕ ರೂಪಕ್ಕೆ ಪೂಜೆ ಮಾಡೋಣ. ಯಾಕಂದ್ರ ಭಕ್ತಿ ಅಂದ್ರ ಜೀವಕ್ಕ ನೋವು ಕೊಡೋದಲ್ಲ ನೋಡ್ರಿ, ಜೀವವನ್ನ ಗೌರವಿಸೋದು. ಇದ ನಾಗರ ಪಂಚಮಿಯ ಸುಂದರ ಸಂದೇಶ ಅಂತ ನಾ ಅಂತೀನಿ. ನಮ್ ಹಿರಿಯರ್ ಮಾಡ್ಕೊಂಡ್ ಬಂದ ಸಂಪ್ರದಾಯವನ್ನು ಗೌರವಿಸೋಣ. ಅದೇ ಸಮಯ ಒಳಗ ಹೊಸ ಕಾಲ ತಿಳುವಳಿಕೆಯನ್ನು ಅರ್ಥ ಮಾಡ್ಕೊಳ್ಳೋಣ ನೋಡ್ರಿ. ಕೊನೆಯದಾಗಿ ಹೇಳೋದಾರ ನಂಬಿಕೆಯನ್ನು ಉಳಿಸೋಣ, ಪ್ರಕೃತಿಯನ್ನು ಉಳಿಸೋಣ. ನೀವಿಲ್ಲೇನ್ ನೋಡಾತ್ತೀರಿ? ಇದೇ ಯಾಕೆ ನಾಗರ ಪಂಚಮಿ ಗುಬ್ಬಿ ತೋರ್ಸಾತ್ತೀರಿ ಅನ್ಬೇಕ್ ನೋಡ್ ಅನ್ಕೋತೀನಿ. ಬಿಕಾಸ್ ಇದು ಒಂದು ಹಬ್ಬದ ದಿನ ನಮ್ ಮನಿ ಬಾಗಲ್ ಹತ್ರ ಬಿದ್ದಿತ್ತು. ಬೆಳಗ್ಗೆ 7 ಬಂದ್ ನೋಡಿದ್ರ ಅದ್ರ ತಲಿ ಮೇಲೆ ಗಾಯ ಆಗಿತ್ ನೋಡ್ರಿ. ಆಮೇಲೆ ಅನ್ಕೊಂಡಿವಿ ನಾನ್ ಏನೋ ಒಂದ್ ಬಂದ್ರುನು ಭಗವಂತ್ ನಮ್ ಮನಿಗ್ ಬಂದಾನ ಅನ್ನೋ ರೀತಿಯಲ್ಲೇ ನೋಡ್ತೀನಿ. ಸೊ ಅದೇನೋ ಗೊತ್ತಿಲ್ಲ, ನಮ್ ಮನಿ ಅನ್ನ ನೀರು ತಿನ್ನೋ ಒಂದು ಹಣೆಬರ ಅದ್ರಲ್ಲಿ ಬರ್ದಿತ್ ಅನ್ಸುತ್ತ. ಯಾಕಂದ್ರ ಪ್ರತಿಯೊಂದ್ ಅಕ್ಕಿ ಕಾಳು ಅವ್ರ ಹಣೆದೊಳಗ್ ಬರ್ದಿತ್ತ ಅಂತಾರ್ ನೋಡ್ರಿ. ಹಂಗಾಗಿ ಇದನ್ನ ನಮ್ ಮನ್ಯಾಗ ಇಟ್ಕೊಂಡಿಟ್ಟು ಜಸ್ಟ್ ನಿನ್ನೆ ಅದನ್ನ ಬಿಟ್ಬಿಟ್ಟಿವಿ ನೋಡ್ರಿ. ಹಾರೋ ಅಕ್ಕಿನ ಹಿಡಿದು ಕೂಡಿ ಹಾಕಿ ಅದನ್ನ ಖುಷಿ ಪಡೋಷ್ಟು ಸ್ಥಿತಿ ನನಗಿಲ್ಲ. ಹಾರೋ ಅಕ್ಕಿಗೆ ಹಾರಾಡಿದಾಗ ಖುಷಿ ಅಂತ, ಹಂಗಾಗಿ ಹಾರಾಕ್ ಬಿಟ್ವಿ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಈ ಹಕ್ಕಿ ಆರಾಮಾಗಿ ವಾಸಿ ಆಗ್ಲಿ ಅದ್ರ ನೋವು ಅಂತೇಳಿ ಸ್ವಲ್ಪ ದಿನ ಇದ್ರ ಆದ್ಮೇಲೆ ವಿಡಿಯೋ ಹಾಕಿದ್ರಾಯ್ತಂತ ಇಲ್ಲಿವರೆಗೂ ನಾಗಪಂಚಮಿ ವಿಡಿಯೋನ ಇಟ್ಟಿದ್ ನೋಡ್ರಿ. ಜಸ್ಟ್ ಇದ ನೋವೆಲ್ಲ ಕಮ್ಮಿ ಆಗಿ ಈಗ ಹಾರಾಕತ್ ನೋಡ್ರಿ. ಮತ್ತೆ ನಿಮಗ್ ಈ ವಿಡಿಯೋ ಹೆಂಗಾಯ್ತಂತ ಹೇಳ್ರಿ. ಹಂಗಾಗಿ ನಿಮಗೇನಾದ್ರು ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಂದ್ರ ಮತ್ ಇಂತ ಅರ್ಥಪೂರ್ಣ ವಿಷಯಗಳನ್ನ ನಮ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೇಳ್ಬೇಕಂದ್ರ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋ ಇಷ್ಟ ಆದ್ರ ಒಂದ್ ಲೈಕ್ ಮಾಡ್ರಿ. ಮತ್ತ ನಿಮ್ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ರಿಗೂ ಶೇರ್ ಮಾಡ್ರಿ. ಮತ್ ಎಲ್ಲಾರು ವಿಡಿಯೋ ನೋಡೋರ್ಗೆ ನಾಗ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ. ಮತ್ತ ಮುಂದಿನ ವಿಡಿಯೋದೊಳಗ ನಿಮಗೇನ ಇಷ್ಟ ಆಗಿದ್ರ ಸಿಗ್ತೀನಿ ನೋಡ್ರಿ. ದೊಡ್ಡದಾಗಿ ಏನ ಹಬ್ಬ ಮಾಡಿಲ್ಲ, ಬಟ್ ನಾ ಈ ಹಬ್ಬ ಸೆಲೆಬ್ರೇಷನ್ ಮಾಡೋದು ಗೋವಾದೊಳಗ್ ಮಾಡಾಕತ್ತಿದ್ದೀನಿ ನೋಡ್ರಿ. ಎಲ್ಲೇ ಇರ್ಲಿ ನಮ್ ಹಬ್ಬ ನಮ್ ಅನ್ನೋದೊಂದ್ ಖುಷಿ. ಈಗಿನ ಮಕ್ಳಿಗೆ ಏನಂದ್ರ ಅವ್ರ ಕೇಳೋ ಪ್ರಶ್ನೆಗೆ ನಾವ್ ಸಡನ್ಲಿ ಉತ್ತರ ಕೊಡ್ಬೇಕ್ ನೋಡ್ರಿ. ಕೊಟ್ಟಿಲ್ಲ ಅಂದ್ರ ಅವ್ರ ನಮ್ಮನ್ನ ಹುಚ್ಚರ ಅನ್ಕೊಂಡ್ಬಿಡ್ತಾರ. ಸೊ ಹಂಗಾಗಿ ಪ್ರತಿಯೊಂದಕ್ಕೂ ಉತ್ತರ ನಿಮ್ ಹತ್ರನೇ ಇರ್ಲಿ. ನಮ್ಗೆ ಎಷ್ಟ್ ತಿಳಿತೈತಿ ಅದನ್ನ ಮಕ್ಳಿಗೆ ಹೇಳ್ಕೊಡೋಣ. ನೋಡ್ರಿ, ಈ ವಿಡಿಯೋ ನೋಡಿದ್ದಕ್ಕ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋ.